ಸ್ನೇಹಿತರೆ ನಮಸ್ತೆ. ಇತ್ತೀಚೆಗೆ ನಾನೆಲ್ಲ ಏನೆಲ್ಲ ವಿಡಿಯೋಗಳು ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಯಾವುದೇ ಧರ್ಮ ಆಗಲಿ, ಯಾವುದೇ ಜಾತಿ ಆಗಲಿ, ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ, ಯಾವುದನ್ನು ಕೂಡ ಲೆಕ್ಕ ಹಾಕದೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸತ್ಯ ಸತ್ಯ ಸತ್ಯ. ಸುಮ್ಮನೆ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ಇದ್ದಕ್ಕಿದ್ದಂಗೆ ನಿಮಗೆ ನೀವು ನಿರ್ಧಾರಕ್ಕೆ ಬರೋದಕ್ಕಿಂತ ಮುಂಚೆ ಅದು ಸತ್ಯನ ಸುಳ್ಳ ಅಂತ ಪರಾಮರ್ಶೆ ಮಾಡಿ ನೋಡಿ. ಆವಾಗ ನಿಮಗೆ ಸತ್ಯ ಗೊತ್ತಾಗುತ್ತೆ. ಯಾವುದು ಸ್ಟಡಿ ಇಲ್ಲದೆ ಯಾವುದೇ ವಿಚಾರವನ್ನು ನಾನು ಮಾತಾಡೋದಿಲ್ಲ. ಈಗ ಇತ್ತೀಚೆಗೆ ನಾನು ಮುಸಲ್ಮಾನರ ಪರ ಅಂದರೆ ಫಿರೋನ್ ಅಥವಾ ಇನ್ನೊಂದು ರೀತಿಯದ್ದ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ. ಅದು ಮಾಡಿದಾಗ ನಮ್ಮ ಹಿಂದೂ ಸಹೋದರರು ಕೆಲವರು ಕೇಳ್ತಾರೆ, ಇವನು ಹಿಂದೂ ಅಲ್ಲ, ಇವನು ಮುಸ್ಲಿಂ ಇವನು ಅಂತ. ನರೇಂದ್ರ ಮೋದಿಯವರ ಪರವಾದಂತಹ ನರೇಂದ್ರ ಮೋದಿಯವರು ಮಾಡುವಂತಹ ಒಳ್ಳೆಯ ಕೆಲಸವನ್ನು ನಾನು ಸಮರ್ಥನೆ ಮಾಡಿಕೊಂಡು ಗೋಧ್ರಾ ರಿಯಾರ್ಟ್ಸ್ ಸಂಬಂಧಪಟ್ಟಂಗೆ ಅಲ್ಲಿ ಮೋದಿ ಬಿಟ್ಟು ಬೇರೆ ಯಾವುದೇ ಸರ್ಕಾರ ಆಡಳಿತದಲ್ಲಿದ್ದರೂ ಕೂಡ ಅಲ್ಲಿ ಹತ್ಯಾಕಾಂಡನ ತಡೆಯೋಕ್ಕಾಗಲ್ಲ ಅಂತಲೂ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೋಡಿದ ಮುಸಲ್ಮಾನ ಗೆಳೆಯರು ಇವನು ಮುಸ್ಲಿಂ ಅಲ್ಲ, ಇವನು ಹಿಂದೂ ಅಂತ. ಐಡೆಂಟಿಟಿ ಬೇಕೀಗ. ನಾನು ಯಾರು ಅನ್ನೋ ಒಂದು ಐಡೆಂಟಿಟಿ. ಅದಕ್ಕೆ ನಾನು ಯಾರು ಅನ್ನೋದು ನಾನು ಹೇಳ್ತೀನಿ. ನಾನು ಹುಟ್ಟಿದ್ದು ಭಾರತ ದೇಶದ ಕರ್ನಾಟಕದಲ್ಲಿ, ಕನ್ನಡಿಗ ನಾನು. ಓದಿದ್ದು ಅಚ್ಚ ಕನ್ನಡದ ಸ್ಕೂಲ್ನಲ್ಲಿ, ಗೌರ್ಮೆಂಟ್ ಸ್ಕೂಲ್ನಲ್ಲಿ. ಇದು ನನ್ನ ಶಿಕ್ಷಣ. ಇನ್ನು ನನ್ನ ಧರ್ಮ, ನಾನು ಯಾವ ಧರ್ಮ ಅಂತ. ನನ್ನ ಧರ್ಮ ಭಾರತ, ನನ್ನ ಜಾತಿ ಭಾರತ, ನಾನು ತಿನ್ನೋ ಅನ್ನ, ಕುಡಿಯೋ ನೀರು, ಸೇವಿಸೋ ಗಾಳಿ ಅದು ಭಾರತ. ನಾನು ಭಾರತೀಯ, ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ. ನಾನು ಇಂಡಿಯನ್. ಅದೇ ನನ್ನ ಧರ್ಮ, ಅದೇ ನನ್ನ ಜಾತಿ. ಬೇರೆ ಯಾವ ಜಾತಿ ಧರ್ಮಗಳು ಕೂಡ ನನ್ನ ಸುತ್ತಮುತ್ತ ಸುಳಿಯೋದಿಲ್ಲ. ನಾನು ಅದರಿಂದ ಆಚೆಗೆ ಬಂದವನು. ಇನ್ಯಾವುದೇ ರೀತಿಯ ಅನುಮಾನಗಳು ಬೇಡ. ನಾನು ಯಾರು ಅನ್ನೋದಕ್ಕೆ ಉತ್ತರ ನಾನು ಇಂಡಿಯನ್, ನಾನು ಭಾರತೀಯ. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇದು ನನ್ನ ಐಡೆಂಟಿಟಿ. ನೀವೇನೇ ಟೀಕೆ ಟಿಪ್ಪಣಿಗಳಿರ್ಬೋದು, ನಾನು ಹೇಳೋ ಮಾತು ಒಂದು ಸ್ಟಡಿ ಆಗಿರುತ್ತೆ. ಸ್ಟಡಿ ಮಾಡಿಬಿಟ್ಟು ನಾನು ಮಾತಾಡ್ತೀನಿ. ಆ ಸ್ಟಡಿ ಸರಿನಾ ತಪ್ಪಾ ಅಂತ ನೀವುಗಳು ವಿಮರ್ಶೆ ಮಾಡಿಕೊಂಡು ಕಮೆಂಟ್ಗಳು ಹಾಕ್ಬೋದು, ಬೈಲಬಹುದು, ಏನು ಬೇಕಾದರೂ ಮಾಡ್ಬೋದು. ಹಾಗಂತ ಎಲ್ಲ ಫಿರೋನ್ ಅನ್ನೋ ಒಂದು ಸಬ್ಜೆಕ್ಟ್ ಮಾಡಿದಾಗ ನಾನು ಮುಸ್ಲಿಂ ಅಂತ, ಮೋದಿ ಬಗ್ಗೆ ಹೊಗಳಿದಾಗ ನಾನು ಹಿಂದೂ ಅಂತ, ಈ ಗೊಂದಲಗಳೇ ಬೇಡ. ನಾನು ಕ್ರಿಶ್ಚಿಯನ್ನೋ, ಮುಸ್ಲಿಮೋ, ಹಿಂದೂನೋ, ದಲಿತರೋ, ಜೈನನೋ, ಬೌದ್ಧನೋ, ಸಿಕ್ಕೋ, ಯಾವುದಾದ್ರೇನು, ನಾನು ಮಾತಾಡೋ ವಿಚಾರಕ್ಕೆ ಮಾತ್ರ ಸೀಮಿತವಾಗಿರಲಿ ನಿಮ್ಮ ಕಮೆಂಟ್ಗಳು. ನನ್ನ ಧರ್ಮ ಭಾರತ, ನನ್ನ ಕರ್ಮ ಭಾರತ, ನಾನು ಭಾರತಕ್ಕೆ ಋಣಿ. ಈ ದೇಶದ ಶಾಂತಿಗೆ ಧಕ್ಕೆ ಬರುವಂತಹ ಯಾವ ಕೆಲಸನೂ ನಾನು ಮಾಡಲ್ಲ. ಈ ದೇಶಕ್ಕೆ ಅಪಾಯ ಆಗುವಂತಹ ಯಾವುದೇ ಹೇಳಿಕೆಗಳನ್ನು ನಾನು ಕೊಡಲ್ಲ. ನಾನು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಖುಷಿ ಪಡ್ತೀನಿ, ಹೆಮ್ಮೆ ಪಡ್ತೀನಿ. ಆ ಹೆಮ್ಮೆ ನಿಮಗೂ ಇರಲಿ. ನೀವು ಭಾರತೀಯರಾಗಿ ವಿಶ್ವಮಾನವರಾಗಿ ಯೋಚನೆ ಮಾಡಿ. ನಮಸ್ಕಾರ.